ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿ ಭಟ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಟೈಟಲ್ಲು ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ನಾನಿವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಪುಸ್ತಕ KP ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ. ನಾನು ಯಾವುದೇ ಬುಕ್ಸ್ ರಿವ್ಯೂ ಮಾಡ್ತಾ ಇಲ್ಲ. ಪುಸ್ತಕ ಓದುವಂಥದ್ದು ಒಂದು ಒಳ್ಳೆಯ ಅನುಭವ ಇದ್ದಂಗೆ ಅಲ್ವಾ, ಗುಡ್ ಎಕ್ಸ್ಪೀರಿಯೆನ್ಸ್. ಸೊ ನನ್ನ ಅನುಭವನ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಫಸ್ಟ್ಲಿ ನಾವು ತೇಜಸ್ವಿಯವರ ಬಗ್ಗೆ ಹೇಳಲೇಬೇಕು. ಪೂರ್ಣಚಂದ್ರ ತೇಜಸ್ವಿಯವರು ಕುವೆಂಪು ಅವರ ಹಿರಿಯ ಮಗ, ರಾಷ್ಟ್ರಕವಿ ಕುವೆಂಪು ಅವರ ಹಿರಿಯ ಮಗ. ಅವರು ಕೇವಲ ಸಾಹಿತಿಕಾರರು, ಕಥೆಗಾರರು ಮಾತ್ರ ಆಗಿರಲಿಲ್ಲ. ಅವರು ಚಿಂತಕರಾಗಿದ್ದರು, ಸಂಶೋಧಕರಾಗಿದ್ದರು, ಫೋಟೋಗ್ರಾಫರ್ ಆಗಿದ್ದರು, ಅವರು ಪಕ್ಷಿ ತಜ್ಞರಾಗಿದ್ದರು, ಪಕ್ಷಿ ವೀಕ್ಷಕರಾಗಿದ್ದರು, ಕೃಷಿಕರು ಕೂಡ ಆಗಿದ್ದರು. ಅವ್ರ ವೈಫ್ ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾರೆ, ಅವ್ರ ಮದುವೆ ಆದಮೇಲೆ ಚಿತ್ರಕೂಟದ ಅವರು ತೋಟದ ಮನೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಅವ್ರ ಮನೆಗೆ ವಿದ್ಯುತ್ ಸಂಪರ್ಕನೇ ಇರಲಿಲ್ಲ ಅಂತೆ. ಅಂತಹ ಸಂದರ್ಭದಲ್ಲೂ ಕೂಡ ಸೀಮೆ ಎಣ್ಣೆಯ ಬೆಳಕಿನಲ್ಲಿ ಮೂಡಿಬಂದ ಈ ಮಹಾಕೃತಿನಿ ಕರ್ವಾಲೋ. ಇದಕ್ಕೆ ಸಾಹಿತ್ಯ ಅಕಾಡೆಮಿಕ್ ಅವಾರ್ಡ್ ಕೂಡ ಬಂದಿದೆ. ಇದು ತಮಿಳು, ಮರಾಠಿ, ಮಲಯಾಳಂ, ಇಂಗ್ಲೀಷ್, ಜರ್ಮನಿ, ಜಪಾನ್ ಭಾಷೆಗಳಿಗೂ ಕೂಡ ಅನುವಾದ ಆಗಿದೆ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಓದಲಿಕ್ಕೆ, ಯಾರಿಗೆಲ್ಲ ಕನ್ನಡ ಪುಸ್ತಕಗಳನ್ನು ಓದುವಂತಹ ಅಭಿರುಚಿ, ಅಭಿಲಾಷೆ ಇದೆ ಅಂಥವ್ರಿಗೆ ಸಜೆಸ್ಟ್ ಮಾಡೋದು ಈ ಕರ್ವಾಲೋ ಪುಸ್ತಕ. ಯಾಕಂದರೆ ಸ್ಪೆಷಲಿ ಬಿಗಿನರ್ಸ್ಗೆ ಓದುವಂತಹ ಪುಸ್ತಕ ಸರಳವಾಗಿರಬೇಕು, ಅದರಲ್ಲಿರುವಂತಹ ಕಂಟೆಂಟ್ ಆಸಕ್ತಿದಾಯಕವಾಗಿರಬೇಕು ಅಲ್ವಾ. ಸೊ ಓದುಗನಲ್ಲಿ ಇನ್ನೂ ಮತ್ತಷ್ಟು ಮಗದಷ್ಟು ಪುಸ್ತಕಗಳನ್ನು, ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ಓದುವಂತಹ ಆಸಕ್ತಿ ಬೆಳೆಸುವಂಥದ್ದಾಗಿರಬೇಕು ಅಲ್ವಾ. ಅಂತಹ ಪುಸ್ತಕನೇ ಈ ಕರ್ವಾಲೋ. ದಯವಿಟ್ಟು ತೆಗೆದುಕೊಂಡು ಓದಿ. ತುಂಬಾ ಆಸಕ್ತಿದಾಯಕ ಸಂಗತಿಗಳಿದ್ದಾವೆ. ತುಂಬ ಕ್ಲಿಷ್ಟಕರವಾದ ಸಂಗತಿಗಳನ್ನು ಕೂಡ ಸರಳವಾಗಿ ಬರೆದಿದ್ದಾರೆ. ಈ ಕಥೆಯಲ್ಲಿ 3 ಮುಖ್ಯ ಪಾತ್ರಗಳು ಬರ್ತಾರೆ. ಫಸ್ಟ್ ತೇಜಸ್ವಿಯವರು, ಲೇಖಕರಾದ ತೇಜಸ್ವಿಯವರು ಮೂಡಗಿರಿಯಲ್ಲಿ ಹೊಲ ಗೆದ್ದೆ ಮಾಡ್ಕೊಂಡಿರ್ತಾರೆ. ಅದರಿಂದ ನಷ್ಟ ಉಂಟಾಗಿ ಎಲ್ಲ ಮಾರ್ಕೊಂಡು ಹೋಗ್ಬಿಡಬೇಕು ಅನ್ನೋ ಲೆವೆಲಲ್ಲಿದ್ದಾಗ ಈ ಕಾದಂಬರಿಯನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾದಂಬರಿ ಕೊನೆಯಲ್ಲಿ ಮೂಡಗಿರಿಯಲ್ಲೇ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಅವ್ರದ್ದೊಂದು ಪಾತ್ರ. ನೆಕ್ಸ್ಟು ಕರ್ವಾಲೋ, ಇವರು ಇಂಟರ್ನ್ಯಾಷನಲ್ ಲೆವೆಲ್ ಸೈಂಟಿಸ್ಟ್ ಆಗಿರ್ತಾರೆ, ಬಹಳ ಜ್ಞಾನವಂತರು. ಅವ್ರದ್ದಾದ್ಮೇಲೆ ಮಂದಣ್ಣ ಅಂತ ಬರ್ತಾನೆ. ಲೇಖಕರು ಇವನನ್ನು ಮಂಗ ಮಂದಣ್ಣ ಅಂತ ಉಲ್ಲೇಖಿಸಿದ್ದಾರೆ ಕಾದಂಬರಿಯಲ್ಲಿ. ಯಾಕಂದರೆ ಅವನ ಕುಚೇಷ್ಟೆಗಳು, ಮಂಗಾಟಗಳು, ಡ್ರಮ್ ಬಾರಿಸುವುದು, ಜೇನು ಸಾಕಣೆ, ಈ ಥರ ಎಲ್ಲ ಕೆಲಸಗಳಲ್ಲೂ ಕೂಡ ನಿಷ್ಣಾತನಾಗಿರ್ತಾನೆ. ಅಪಾರವಾದ ಕಾಡಿನ ಬಗ್ಗೆ, ಕಾಡಿನ ಜೀವರಾಶಿಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರ್ತಾನೆ. ಅಲ್ಲಿರೋ ಜೀವರಾಶಿಗಳೊಂದಿಗೆ ಬೆರೆತ್ಕೊಂಡು ಅವುಗಳ ಸೂಕ್ಷ್ಮ ಗ್ರಹಿಕೆಯಿಂದ ಅಪಾರ ಜ್ಞಾನ ಸಂಪಾದನೆ ಮಾಡಿರ್ತಾನೆ ಈ ಮಂದಣ್ಣ. ಈ ಕಥೆಯಲ್ಲಿ ಲೇಖಕರಾದ ತೇಜಸ್ವಿಯವರು, ಇಂಟರ್ನ್ಯಾಷನಲ್ ಲೆವೆಲ್ ಸೈಂಟಿಸ್ಟ್ ಕರ್ವಾಲೋ ಮತ್ತು ಮಂದಣ್ಣ, ಇವು 3 ಮೇನ್ ಪಾತ್ರ. ಅದಾದಮೇಲೆ ಬರುವಂಥದ್ದು ಕ್ಯಾಮ್ರಾಮ್ಯಾನ್ ಪ್ರಭಾಕರ. ಕರ್ವಾಲೋ ಅವರ ಕ್ಯಾಮ್ರಾಮ್ಯಾನ್ ಪ್ರಭಾಕರ, ಮತ್ತು ಲ್ಯಾಬ್ ಅಸಿಸ್ಟೆಂಟ್ ನಾಗರಾಜ್, ತೇಜಸ್ವಿಯವರ ಮನೆ ಸಹಾಯಕ ಪ್ಯಾರ್, ಮತ್ತು ಅವರ ಬೇಕು ಬೇಡದ ಮಾತುಗಳು, ಅವರ ಪ್ರೀತಿಯ ನಾಯಿ ಕಿವಿ, ಆ ನಾಯಿಗೂ ಕೂಡ ಒಂದು ಪಾತ್ರ ಕೊಟ್ಟಿದ್ದಾರೆ. ಇದೆಲ್ಲ ಪಾತ್ರಗಳನ್ನು ಹೆಣೆದಿರುವಂತಹ ಕೃತಿ ಅಂತಂದರೆ ಕರ್ವಾಲೋ. ಈ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ ಕರ್ವಾಲೋ ಅವರಿಗೂ ಮತ್ತು ವೇಸ್ಟ್ ಬಾಡಿ ಅನ್ನಿಸಿಕೊಂಡಿರುವಂತಹ ಮಂದಣ್ಣನಿಗೂ ಇರುವಂತಹ ಸಂಬಂಧ ಎಂತಹದ್ದು, ಮತ್ತು ತೇಜಸ್ವಿಯವರಿಗೂ ಮತ್ತು ಕರ್ವಾಲೋ ಅವರಿಗೂ ಹೇಗೆ ಸ್ನೇಹ ಆಯಿತು, ಮಂದಣ್ಣ ಮತ್ತು ತೇಜಸ್ವಿಯವರಿಗೆ ಹೇಗೆ ಪರಿಚಯ ಆಯಿತು, ಇದೆಲ್ಲ ಕುತೂಹಲಕಾರಿ ಪ್ರಶ್ನೆಗಳನ್ನು ತಿಳ್ಕೊಬೇಕಂದ್ರೆ ದಯವಿಟ್ಟು ಪುಸ್ತಕ ಓದಿ. ಈ ಮಂದಣ್ಣನ ಮಂಗಾಟದಿಂದ ಕರ್ವಾಲೋ ಅವರು, ತೇಜಸ್ವಿಯವರು, ಪ್ರಭಾಕರ ಇವರೆಲ್ಲ ತುಂಬ ಕೋರ್ಟು ಕಚೇರಿ ಅಲಿಬೇಕಾಗತ್ತೆ. ಯಾಕೆ ಅಲಿತಾರೆ? ಆ ವೇಸ್ಟ್ ಬಾಡಿ ಅನ್ನಿಸ್ಕೊಂಡಿರುವಂತಹ ಮಂದಣ್ಣನಿಗೋಸ್ಕರ ಯಾಕಷ್ಟು ಕಷ್ಟಪಟ್ಟು ಕೋರ್ಟು ಕಚೇರಿ ಅಲಿತು ಅವ್ನು ಬಿಡಿಸ್ಕೊಂಡು ಬರ್ತಾರೆ ಅಂತಂದರೆ ಒಂದು ದೊಡ್ಡ ಅಡ್ವೆಂಚರ್ಗೋಸ್ಕರ. ತೇಜಸ್ವಿಯವರು ಕರ್ವಾಲೋ, ಪ್ರಭಾಕರ ಮತ್ತು ಅವರ ಮಂದಣ್ಣ ಅವರ ಅಡುಗೆ ಸಹಾಯಕ್ಕೆ ಅಂತ ಬಿರಿಯಾನಿ ಕರಿಯಪ್ಪ ಮತ್ತು ಅವರ ನಾಯಿ, ಪ್ರೀತಿಯ ನಾಯಿ ಕಿವಿ, ಇವರೆಲ್ಲ ಸೇರಿ ಒಂದು ದೊಡ್ಡ ಅಡ್ವೆಂಚರ್ಗೆ ಹೋಗ್ತಾರೆ. ಆ ಅಡ್ವೆಂಚರ್ ಏನಪ್ಪ ಅಂತಂದರೆ 3ರ ಮುಂದೆ 7 ಬಂದರೆ ಆಗುತ್ತಲ್ಲ ನಂಬರ್, ಅಷ್ಟು ಹಳೆಯ ಕಾಲದ ಹಾರುವ ಓತಿಯ ಹಿಂದೆ ಹೋಗುವಂತಹ ಕತೆ ಇದು. ಅಷ್ಟು ಹಳೆಯ ಕಾಲದ ಹಾರುವ ಓತಿಯ ಹಿಂದೆ ಅದರ ಜಾಡನ್ನು ಕಂಡು ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಆ ಹಾರುವ ಓತಿಯಿಂದ ಇವರು ಏನಕ್ಕೆ ಹೋದರು, ಅಲ್ಲಿ ಏನೇನು ಸರ್ಕಸ್ ಮಾಡಿದರು, ಅಷ್ಟೆಲ್ಲ ಸರ್ಕಸ್ ಮಾಡಿದ್ರು ನಿಜಕ್ಕೂ ಅದು ಸಿಗುತ್ತಾ,
ಈ ಥರ ಇಂಟ್ರೆಸ್ಟಿಂಗ್ ಕ್ವಶನ್ಸಿಗೆ ಆನ್ಸರ್ ಬೇಕು ಅಂತಂದರೆ ನೀವು ಪುಸ್ತಕವನ್ನು ಓದಲೇಬೇಕಾಗತ್ತೆ ಫ್ರೆಂಡ್ಸ್. ದೆನ್ ಮುಡಗಿರಿಯ ಪ್ರಕೃತಿಯ ವೈಭವದ ಬಗ್ಗೆ, ದಟ್ಟಾರಣ್ಯದ ಸೌಂದರ್ಯದ ಬಗ್ಗೆ, ಆಮೇಲೆ ಜೇನು ಸಾಕಾಣಿಕೆ, ಜೀವ ವಿಕಸನದ ಬಗ್ಗೆ, ಕಾಲದ ಅನಂತತೆಯ ಬಗ್ಗೆ, ಎವಲ್ಯೂಷನ್ ಬಗ್ಗೆ, ಈ ಥರ ಎಲ್ಲ ಇನ್ಫಾರ್ಮೇಟಿವ್ ಆಗಿ ತುಂಬ ಸರಳವಾಗಿ ಬರೆದಿದ್ದಾರೆ. ದಯವಿಟ್ಟು ಪುಸ್ತಕವನ್ನು ಓದಿ ಫ್ರೆಂಡ್ಸ್. ನಿಮಗೆ ಕಾದಂಬರಿ ಉದ್ದಕ್ಕೂ ಎಂಟರ್ಟೈನ್ ಸಿಗುತ್ತೆ. ತುಂಬ ವಿಸ್ಮಯಕಾರಿ ಸಂಗತಿಗಳ ಬಗ್ಗೆ ತಿಳ್ಕೊಬೋದು. ತುಂಬ ಇನ್ಫಾರ್ಮೇಟಿವ್ ಇದೆ. ಮತ್ತು ನೀವು ಓದಬೇಕಾದ್ರೆ ನೀವು ಕಾಡಿನಲ್ಲೇ ಇದ್ದೀರೇನೋ ಆ ಥರ ರೋಮಾಂಚನಕಾರಿ ಫೀಲ್ ಆಗುತ್ತೆ, ಆ ಥರ ಅನುಭವವಾಗುತ್ತೆ. ದಯವಿಟ್ಟು ಓದಿದ ನಂತರ ನಿಮ್ಮ ಅನುಭವವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಕಸ್ಮಾತ್ ಓದಿದವರಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.